ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ನಾನು ಮುಂಚೆ ಹೇಳಿದ್ದೆ ಒಂದೇ ಮಾತರಂ ಮಾಡಬೇಕಾದ್ರೆ ಆ್ಯಂಡ್ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಬೇಕಾದ್ರೆ ವಿಶಿಷ್ಟವಾದ ಒಂದಿಷ್ಟು ಟಾಪಿಕ್ಸ್ನ ನಾನು ವೀಕ್ಲಿ 1 ಅಥವಾ 2 ನಾನು ತೊಗೊಂಡು ಬರ್ತೀನಿ. ಅದ್ರ ಮೇಲೆ ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಅದ್ರ ಮೇಲೆ ಪ್ರಶ್ನೆ ಬರುವಂಥ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಬಿಕಾಸ್ ಆ ಟಾಪಿಕ್ಸ್ ಏನು ಹೈ ಈಲ್ಡಿಂಗ್ ಟಾಪಿಕ್ಸ್, HYT ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂದರೆ ಏನು, ಪರೀಕ್ಷೆಯಲ್ಲಿ ಬರೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಅದೇ ಥರ ಒಂದು ಟಾಪಿಕ್ ಇದೆ ನ್ಯೂಸಲ್ಲಿ, ಅರಾವಳಿ ರೇಂಜ್, ಅರಾವಳಿ ಪರ್ವತ ಶ್ರೇಣಿ, ಅರಾವಳಿ ಬೆಟ್ಟಗಳು. ಏನು ಅರಾವಳಿ ಬೆಟ್ಟಗಳು, ಅರಾವಳಿ ಬೆಟ್ಟಗಳು ಇಟ್ಸ್ ಅ ಹೈಲ್ಡಿಂಗ್ ಟಾಪಿಕ್. ನಾನು ಕೊನೆಯದಾಗಿ ತೋರಿಸ್ತೀನಿ ನಿಮಗೆ ಈ ಟಾಪಿಕ್ ಇಂಪಾರ್ಟೆನ್ಸ್ ಏನು. ಪ್ರಶ್ನೆಗಳು ಬರೀ KS ಇದು ಯಾವುದು ಪ್ರಿಲಿಮ್ಸಲ್ಲಿ ಮಾತ್ರ ಅಲ್ಲ, ಬರೀ MCQs ಮಾತ್ರ ಅಲ್ಲ, ಇವನ್ ಮೇನ್ಸ್, KS ಮೇನ್ಸು, IAS ಮೇನ್ಸು ಬರೆಯೋರಿದ್ರಿ ಅಂತಂದರೆ ಅದಕ್ಕೂ ಕೂಡ ಈ ಟಾಪಿಕ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ರೈಟ್, ಅರಾವಳಿ ಬೆಟ್ಟಗಳು ಇವು ಬ್ಲಾಕ್ ಮೌಂಟೈನ್ಸ್, ಓಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂದರೆ ತುಂಬ ಹಳೆಯದು, ಹಿಮಾಲಯಕ್ಕಿಂತ ಹಳೆಯದು. ಹಿಮಾಲಯ ಹುಟ್ಟೋಕ್ಕಿಂತ ಮುಂಚೆನೇ ಈ ಬೆಟ್ಟಗಳು ಹುಟ್ಟುಬಿಟ್ಟಿತ್ತು ನಮ್ಮ ಭಾರತದಲ್ಲಿ. ಓಕೆ, ಹಿಮಾಲಯ ಏನು, ಯಂಗ್ ಫೋಲ್ಡ್ ಮೌಂಟೇನ್ಸ್, ಹೊಸ ಮಡಿಕೆ ಪರ್ವತಗಳು ಹಿಮಾಲಯ. ಇದು ಓಲ್ಡ್ ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನು ನಾವು ಡಿಸ್ಕಸ್ ಮಾಡೋಣ ಅಂತಂದರೆ, ಅರಾವಳಿ ರೇಂಜ್ ಎಷ್ಟು ಸ್ಟೇಟಲ್ಲಿದೆ, ಅಲ್ಲಿ ಯಾವ ರಿವರ್ ಹುಟ್ಟುತ್ತೆ, ಅಲ್ಲಿ ಯಾವ ಮಿನರಲ್ಸ್ ಇದೆ, ಓಕೆ, ಆ್ಯಂಡ್ ಅದರ್ ಇಶ್ಯೂಸ್ ಏನೇನು ಇಂಪಾರ್ಟೆಂಟ್, ಕರೆಂಟ್ ಅಫೇರ್ಸ್ ಏನಿದೆ, ಕರೆಂಟಲ್ಲಿ ಯಾಕೆ ಅರಾವಳಿ ಒಂದು ಸೇವ್ ಅರಾವಳಿ ಅಂತ ಹೇಳ್ತಾ ಇದ್ದಾರೆ. ಅರಾವಳಿ ಉಳಿಸಿ, ಸೇವ್ ಅರಾವಳಿ, ಅರಾವಳಿ ಉಳಿಸಿ ಅಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಒಂದು ಕ್ಯಾಂಪೇನ್ ನಡೀತಾ ಇದೆ. ನಮ್ಮ ನ್ಯಾಷನಲ್ ನ್ಯೂಸ್ ಚಾನಲ್ ಸಹಿತ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ನಮ್ಮ ಸ್ಟೇಟಲ್ಲಿ ಧ್ವನಿ ಎತ್ತಾ ಇಲ್ಲ. ಅಂದರೆ ನಾವು ಎಷ್ಟು ಪರಿಸರವನ್ನು ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಆ ಪರಿಸರಕ್ಕೆ ಉಳಿಸ್ಕೋಬೇಕಾದ್ರೆ ನಮ್ಮ ಪ್ರಯತ್ನಗಳನ್ನು ನಾವು ಅಷ್ಟಾಗಿ ಪಡ್ತಾ ಇಲ್ಲ ಅಲ್ವಾ. ಒಂದು ಮೀಡಿಯಾ ಆಗಿ, ಒಂದು ಮಾಧ್ಯಮವಾಗಿ ಇದು ನ್ಯೂಸ್ ಆಗಬೇಕಾಗಿತ್ತು ಕರ್ನಾಟಕದಲ್ಲೂ ಕೂಡ. ಅರಾವಳಿ ಏನು ಬೇರೆ ದೇಶದಲ್ಲಿಲ್ಲ, ನಮ್ಮ ದೇಶದಲ್ಲೇ ಇದೆ. ಅಂದರೆ ಅದನ್ನು ಉಳಿಸೋ ಕಾರ್ಯ ನಾವು ಮಾಡಬೇಕಲ್ವಾ. ಹೀಗಾಗಿ ಅರಾವಳಿ ಉಳಿಸಿ ಅನ್ನೋ ಒಂದು ಶೀರ್ಷಿಕೆ ಅಡಿ ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನೋಡೋಣ ಯಾಕೆ ಇದು ನ್ಯೂಸಲ್ಲಿದೆ ಅಂತ. ಅರಾವಳಿ ಬೆಟ್ಟಗಳು ಯಾಕೆ ನ್ಯೂಸಲ್ಲಿದೆ? ನವೆಂಬರ್ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. 100 ಮೀಟರ್ ರೂಲ್ ಅನ್ನುವಂಥ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ಅಂದರೆ 100 ಮೀಟರ್ಗಿಂತ ಕೆಳಗಡೆ, ಬೆಟ್ಟದ ಲೆವೆಲಿಂದ 100 ಮೀಟರ್ಸ್ಗಿಂತ ಕೆಳಗಡೆ ಇರುವಂಥದ್ದು ಅರಾವಳಿ ಹಿಲ್ಸಲ್ಲಿ ಏನಿದೆ, ಅಲ್ಲಿ ಏನು ಮಾಡ್ಬೋದು, ಮೈನಿಂಗ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಒಂದು ಜಡ್ಜ್ಮೆಂಟ್ ಬರುತ್ತೆ. 100 ಮೀಟರ್ ರೂಲ್ ಅಂತ ಕರಿತೀವಿ. ಓಕೆ, 100 ಮೀಟರ್ ಆರ್ ಅಬೌವ್ ಏನಿದೆ ಅಲ್ವಾ, ಅದನ್ನು ಅರಾವಳಿ ಹಿಲ್ಸ್ ಅಂತ ಅವ್ರು ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟು ಲೀಗಲಿ ರಿಕಗ್ನೈಸ್ ಮಾಡ್ತಾರೆ. 100 ಮೀಟರ್ ಆ್ಯಂಡ್ ಅಬೌವ್ ಇರೋದು ಅರಾವಳಿ ಹಿಲ್ಲು, ಅದ್ರ ಕೆಳಗಡೆ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ. ಇದೇ ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಗುತ್ತೆ. ಟೀಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟಿಪ್ಪಣಿಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಟಿಪ್ಪಣಿ ಮಾಡ್ತಾರೆ ಅಂತಂದರೆ, ಆ್ಯಕ್ಚುಲಿ ಬೆಟ್ಟಗಳಿರೋದೇ ಮೇಲಲ್ಲ, ಕೆಳಗಡೆ 100 ಮೀಟರ್ಗಿಂತ ಕೆಳಗಡೆನೇ ಇದೆ. ಏನಿದೆ ಅಲ್ಲಿ, ವೈಲ್ಡ್ ಲೈಫ್ ಇದೆ, ವನ್ಯಜೀವಿ ಇದೆ, ಪ್ರೊಟೆಕ್ಟೆಡ್ ಏರಿಯಾ ಇದೆ, ಸಂರಕ್ಷಿತ ಪ್ರದೇಶಗಳಿದೆ, ಬುಡಕಟ್ಟುಗಳ ಜನಾಂಗ ಇದೆ, ಅಲ್ಲೆಷ್ಟೋ ಮಿನರಲ್ಸ್ ಇದೆ, ಸೊ ಹಿಲ್ ರಾಕ್ಸ್ ಇದೆ. 90% ಆಫ್ ರೇಂಜ್ ಇರೋದೇ 100 ಮೀಟರ್ ಕೆಳಗಡೆ. ಹೇಗೆ ಮೈನಿಂಗ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಟ್ಬಿಡ್ತೀರಾ ಅಂತ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿ ಸೇವ್ ಅರಾವಳಿ ಅನ್ನೋ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿದ್ದೆ ಇದ್ರ ಸಲುವಾಗಿ. ಸೇವ್ ಅರಾವಳಿ ಅನ್ನೋ ಕ್ಯಾಂಪೇನ್ ಸ್ಟಾರ್ಟ್ ಆಗಿದ್ದೆ ಇದ್ರ ಸಲುವಾಗಿ. ಓಕೆ, ಸೊ ಹಿಂಗೆ ಆಗ್ತಾ ಇದ್ದಾಗ ಏನಾಗ್ಬಿಡುತ್ತೆ, ಮೈನಿಂಗ್ ಫ್ರೀಸ್ ಮಾಡಿಬಿಡ್ತಾರೆ. ಟೆಂಪ್ರರಿ, ನಾಟ್ ಪರ್ಮನೆಂಟ್. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನಮಗೆ. ಪ್ರತಿ ಸಲ ನಾವು ಸೇವ್ ಅರಾವಳಿ ಉಳಿಸಿ ಅಂತ ನಾವು ಏನು ಮಾಡೋಕ್ಕಾಗಲ್ಲ, ಪ್ರತಿಭಟನೆಯನ್ನು ಮಾಡೋಕ್ಕಾಗಲ್ಲ ಪರಿಸರವಾದಿಗಳು.
ಓಕೆ, ಅದಕ್ಕೊಂದು ಪರ್ಮನೆಂಟ್ ಏನು ಬೇಕು, ಸೊಲ್ಯೂಷನ್ ಬೇಕು ಅನ್ನೋ ಕಾರಣಕ್ಕೆ ಗೌರ್ಮೆಂಟನ್ನು ಕೇಳ್ಕೊತಾ ಇದ್ದಾರೆ, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಇದಕ್ಕೆ. ಮಾಡಲ್ಲ ಅಂತ ಒಂದು ಹೇಳಿಕೆ ಕೊಟ್ಟುಬಿಡಿ, ಮೈನಿಂಗನ್ನು ಮಾಡೋಕ್ಕೆ ನಾವು ದೊಡ್ಡ ದೊಡ್ಡ ಬಂಡವಾಳಶಾಹಿ ಕಂಪನಿಗಳಿಗೆ, ಕ್ಯಾಪಿಟಲಿಸ್ಟ್ ಕಂಪನಿಗಳಿಗೆ ಇದನ್ನು ಮಾಡೋಕ್ಕೆ ಕೊಡಲ್ಲ ಅಂತ ನೀವು ಹೇಳಿ ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ಫೋರ್ಸ್ ಮಾಡ್ತಾ ಇದ್ದಾರೆ. ಓಕೆ, ಫೋರ್ಸ್ ಮಾಡ್ತಾ ಇದ್ದಾರೆ. ಇದಿಷ್ಟು ಕಾಂಟ್ರವರ್ಸಿ. ಬಟ್ ನಾವು ಪರೀಕ್ಷಾ ದೃಷ್ಟಿಕೋನದಿಂದ ಏನು ಮಾಡೋಣ, ಉಳಿದಿದ್ದನ್ನು ನೋಡ್ತಾ ಹೋಗೋಣ. ಓಕೆ, ಅರಾವಳಿ ಗ್ರೀನ್ ವಾಲ್ ಪ್ರಾಜೆಕ್ಟ್, ಹಸಿರುಗೋಡೆ ಯೋಜನೆ, ಹಸಿರು ಹೊದಿಕೆ ಯೋಜನೆ ಅಥವಾ ಹಸಿರುಗೋಡೆ ಯೋಜನೆ ಜೂನ್ 2025ರಲ್ಲಿ ಫೇಸ್ 1 ಸ್ಟಾರ್ಟ್ ಮಾಡಿದರು. ರಿಸ್ಟೋರ್ 26 ಮಿಲಿಯನ್ ಹೆಕ್ಟರ್ಸ್ ಆಫ್ ಡಿಗ್ರೇಡೆಡ್ ಲ್ಯಾಂಡ್. ಡಿಗ್ರೇಡೆಡ್ ಲ್ಯಾಂಡ್ ಅಂದರೆ ಯಾವುದು ನಾಶ ಆಗೋಗಿದೆ ಆ ಭೂಮಿಯನ್ನು ಪುನಃಸ್ಥಾಪಿಸೋದು ಅಂತ. ಅರಾವಳಿ ರೇಂಜಲ್ಲಿ ಯಾವ ಭೂಮಿ ನಾಶ ಆಗೋಗಿದೆ ಇದನ್ನು ನೀವು ಹೇಳ್ತೀರಾ ಅಲ್ವಾ? ನೀವೇನು ಮಾಡ್ತಾ ಇದ್ದೀರಾ, ಗೌರ್ಮೆಂಟು ಗ್ರೀನ್ ವಾಲ್ ಪ್ರಾಜೆಕ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ, ಬಟ್ ಆ ಕಡೆ ಮೈನಿಂಗಿಗೂ ಪರ್ಮಿಷನ್ ಕೊಡ್ತಾ ಇದ್ದೀರಾ. ಹೇಗಾಗುತ್ತೆ? ದೀಸ್ ಆರ್ ದಿ ಕಾನ್ಫ್ಲಿಕ್ಟ್ಸ್. ಈ ಕಾನ್ಫ್ಲಿಕ್ಟ್ಸ್ಗಳೇ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಕ್ಲಾರಿಟಿ ಬೇಕು, ಏನು ಮಾಡ್ಬೇಕಂತ ಇದ್ದೀರಾ ಅಂತ ಹೇಳಿ. ರೈಟ್, ಗ್ರೀನ್ ವಾಲ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ, ಗ್ರೀನ್ ವಾಲ್ ಪ್ರಾಜೆಕ್ಟ್ ಅಂದ್ರೆ ಏನು, ಡಿಗ್ರೇಡೆಡ್ ಲ್ಯಾಂಡ್ ಇರುತ್ತೆ ಅದನ್ನು ಏನು ಮಾಡೋದು, ರೀಸ್ಟೋರ್ ಮಾಡೋದು, ಪುನಃಸ್ಥಾಪಿಸೋದು. ರೈಟ್, ಇದು ಒಂದು ಇಷ್ಟು. ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಏನು ಮಾಡಿದೆ, ಒಂದು ಕಮಿಟಿನ ಏನು ಮಾಡಿದ್ರು ಆವಾಗ. ಓಕೆ, ಲೆಟ್ ದಿಸ್ ಕಮಿಟಿ ಕಂಪ್ರೈಸಿಂಗ್ ಸೆಕ್ರೆಟರಿ ಯಾರು ಇರ್ತಾರೆ, ಡೆಲ್ಲಿ. ಇನ್ನೊಂದು, ಅರಾವಳಿ ಶ್ರೇಣಿ 4 ಸ್ಟೇಟಲ್ಲಿ ಅದು ಹಬ್ಬಿಕೊಂಡಿದೆ. ಅರಾವಳಿ ಬೆಟ್ಟಗಳು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದು. 4 ರಾಜ್ಯಗಳು, 4 ರಾಜ್ಯ. ಒಂದೇದು ಯಾವುದಪ್ಪ, ರಾಜಸ್ಥಾನ್, ಗುಜರಾತ್, ಹರಿಯಾಣ, NCT ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ಡೆಲ್ಲಿ. ಈ 4 ರಾಜ್ಯಗಳಲ್ಲಿ ಏನಾಗಿದೆ, ಹಬ್ಕೊಂಡಿದೆ. ಇದರಲ್ಲಿ ಎಕಾಲಜಿಕಲ್ ಇಂಪಾರ್ಟೆನ್ಸು, ಯಾವ ಥರ ಕಾಪಾಡಬೇಕು ಅನ್ನೋದನ್ನು ಒಂದು ಕಮಿಟಿ ಮಾಡಿ ಇಲ್ಲಿಂದ ಫಾರೆಸ್ಟ್ ಸರ್ವೆ, ಫಾರೆಸ್ಟ್ ಸೆಕ್ರೆಟರಿಗಳು ಏನೇನಿದಾರಲ್ಲ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳನ್ನ ತೊಗೊಂಡ್ಬಂದು ಮಾಡಬೇಕಂತ ಗೌರ್ಮೆಂಟು ಮಾಡ್ತಾ ಇದೆ. ಓಕೆ, ನಾನು ಹೇಳಿದ್ನಲ್ಲ, ಜಸ್ಟ್ ಜೋಗ್ರಫಿಕಲ್ ಎಕ್ಸ್ಟೆಂಟ್. ಭೌಗೋಳಿಕವಾಗಿ ಅರಾವಳಿ ಯಾಕೆ ನನಗೆ ಇಂಪಾರ್ಟೆಂಟು, ಅದರ ಸ್ಟ್ರಕ್ಚರ್ ಯಾವ ಥರ ಇದೆ, ಅದರ ರಚನೆ ಯಾವ ಥರ ಆಗಿದೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸುಮಾರು 670ರಿಂದ 800 ಕಿಲೋಮೀಟರ್ ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ನೋಡಿ ಇಷ್ಟು ಈ ರೇಂಜ್ ಇದೆ ಅಲ್ವಾ, ಇಲ್ಲಿದೆ ನೋಡಿ ಈ ರೇಂಜ್, ಸೌತ್ ವೆಸ್ಟ್ ಟು ನಾರ್ತ್ ಈಸ್ಟ್. ಈ ರೇಂಜಲ್ಲಿ ಅದು ಹಬ್ಕೊಂಡಿದೆ. ಹೇಳಿದ್ನಲ್ಲ 4 ಸ್ಟೇಟು, ಡೆಲ್ಲಿ, ಇದಕ್ಕೆ ಯೂನಿಯನ್ ಕ್ಯಾಪಿಟಲ್ ಡೆಲ್ಲಿ, ಹರಿಯಾಣ, ರಾಜಸ್ಥಾನ್, ಗುಜರಾತ್, 4 ರಾಜ್ಯಗಳಲ್ಲಿ ಇದು ಹಬ್ಕೊಂಡಿದೆ. ಇದೊಂದು ರೀಜನಲ್ ಡಿವೈಡ್, ಸಪ್ರೇಟ್ ಮಾಡುತ್ತೆ. ರಾಜಸ್ಥಾನನ್ನು ಸಪ್ರೇಟ್ ಮಾಡುತ್ತೆ. ಯಾವ ಥರ ಸಪ್ರೇಟ್ ಮಾಡುತ್ತೆ, ಡೆಸರ್ಟ್ ರಾಜಸ್ಥಾನ, ನಾರ್ಮಲ್ ಈ ಕಡೆ ಫಾರೆಸ್ಟ್ ಇರೋ ರಾಜಸ್ಥಾನ ಏನು ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಸಪ್ರೇಟಿಂಗ್ ದಿ ಥಾರ್ ಡೆಸರ್ಟ್ ಫ್ರಮ್ ದಿ ಫರ್ಟೈಲ್ ಪ್ಲೇನ್. ಯಾವುದು, ಅರಾವಳಿ ರಾಜಸ್ಥಾನಲ್ಲಿ. ಹೈಯೆಸ್ಟ್ ಪೀಕ್ ಯಾವುದು, ಇದನ್ನು ಕೇಳ್ತಾರೆ, ಇದನ್ನು ಕೇಳಿಯೂ ಇದ್ದಾರೆ, ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿರುತ್ತೆ. ಹೈಯೆಸ್ಟ್ ಪೀಕ್ ಯಾವುದು ಅರಾವಳಿನಲ್ಲಿ, ಗುರು ಶಿಖರ. ಎಲ್ಲಿದೆ, ರಾಜಸ್ಥಾನ್, ಮೌಂಟ್ ಅಬೂನಲ್ಲಿ ಗುರು ಶಿಖರ ಅನ್ನೋ ಒಂದು ಪ್ಲೇಸ್ ಇದೆ, ಅದು ಹೈಯೆಸ್ಟ್ ಪೀಕ್. ಅತಿ ಎತ್ತರದ ಪ್ರದೇಶ. ಕರ್ನಾಟಕದಲ್ಲಿ ಅತಿ ಎತ್ತರದ ಪ್ರದೇಶ ಯಾವುದಪ್ಪ ನಮ್ಗೆ ಗೊತ್ತಿದೆ, ಮುಳ್ಳಯ್ಯನಗಿರಿ. ಅದೇ ಥರ ರಾಜಸ್ಥಾನದಲ್ಲಿ ಅತಿ ಎತ್ತರದ ಪ್ರದೇಶ ಯಾವುದು, ಅದೇ ಇದರಲ್ಲಿ ಅರಾವಳಿಯಲ್ಲಿ ಅತಿ ಎತ್ತರದ ಪ್ರದೇಶ ಯಾವುದು, ಗುರು ಶಿಖರ. ರೈಟ್, ನೆನ್ಪಿಟ್ಕೊಳ್ಳಿ, ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಡಿವೈಡ್ ಹೆಂಗಾಗುತ್ತಪ್ಪ, ಇದು ನಾರ್ತ್ ಅರಾವಳಿ, ಸೆಂಟ್ರಲ್ ಅರಾವಳಿ, ಸೌತ್ ಅರಾವಳಿ ಅಂತ ಹೇಳಿಬಿಟ್ಟು ಡಿವೈಡ್ ಆಗುತ್ತೆ. ನಾರ್ತ್ ಮೇಲೆ, ಸೆಂಟ್ರಲ್ ಮಿಡಲಲ್ಲಿ, ಸೌತ್ ಅಂದರೆ ಈ ಕಡೆ ಕೆಳಗೆ. ನಾರ್ತ್ ಅಂದರೆ ಯೂಶಲಿ ಎಲ್ಲಿ ಬರುತ್ತೆ, ಡೆಲ್ಲಿ ಆ್ಯಂಡ್ ಹರಿಯಾಣದಲ್ಲಿ ತೋಶಮ್ ಹಿಲ್ಸ್ ಅಂತ ಇದೆ ಅಲ್ಲಿ. ಸೆಂಟ್ರಲ್ ಅಂತಂದರೆ ಈ ಕಡೆ ಖೇತ್ರಿ ಮೈನ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಪ, ಖೇತ್ರಿ. ಕಮೆಂಟ್ ಹಾಕಿ, ಖೇತ್ರಿ ಮೈನ್ಸ್ ಯಾವ ಒಂದು ಮಿನರಲ್ಗೆ ಫೇಮಸ್ ಇದೆ, ಯಾವೊಂದು ಮಿನರಲ್ ಸಿಗುತ್ತೆ ಅಲ್ಲಿ ಖೇತ್ರಿ ಮೈನ್ಸಲ್ಲಿ, ಯಾವುದು ಜಾಸ್ತಿ, ಯಾವ ರಿಸರ್ವ್ ಇದೆ, ಯಾವ ಒಂದು ಇದೇನಿದೆ, ನಿಕ್ಷೇಪ ಇದೆ, ಯಾವುದರ ನಿಕ್ಷೇಪ ಇದೆ, ಕಮೆಂಟ್ ಹಾಕಿ, ಯಾವುದರ ನಿಕ್ಷೇಪ ಇದೆ ಅಂತ ಒಂದು ಕಮೆಂಟ್ ಹಾಕಿ. ಯಾವುದರ ನಿಕ್ಷೇಪ ಇದೆ ಕಮೆಂಟ್ ಹಾಕಿ, ಇಂಪಾರ್ಟೆಂಟ್ ಇದು, ಬಂದಿದೆ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಿದೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೌತ್ ಅಂತಂದರೆ ಮೇಲೆ, ಡೆಲ್ಲಿ ಆ ಕಡೆ, ಸೌತ್ ಅಂದರೆ ಕೆಳಗಡೆ ಈ ಕಡೆ, ಉದಯ್ಪುರ, ಗುಜರಾತು. ಗುರು ಶಿಖರ ಇರೋದು ಇಲ್ಲೇ, ಹೈಯೆಸ್ಟ್ ಪೀಕ್ ಇರೋದು ಸೌತ್ ಅರಾವಳಿನಲ್ಲೇ. ಓಕೆ, ನೆಕ್ಸ್ಟು ಕ್ಲೈಮೇಟ್. ಅಲ್ಲಿ ವಾತಾವರಣ ಯಾವ ಥರ ಇದೆ, ಹವಾಮಾನ ಯಾವ ಥರ ಇದೆ, ಅಲ್ಲಿ ಯಾವ ಥರ ಮಣ್ಣಿದೆ,
ಓಕೆ. ಹೇಗಿದೆ ಹ್ಯೂಮಿಡಿಂದ ಹಾಟ್, ಯಾಕಂದ್ರೆ ರಾಜಸ್ಥಾನ ಇದೆ ಅಲ್ವಾ, ಸೊ ಅಲ್ಲಿ ಸ್ವಲ್ಪ ಹಾಟು ಇರುತ್ತೆ. ಸೆಮಿ ಆ್ಯರಿಡ್ ರೀಜನ್ ಆಗಿರೋದ್ರೆ ನಾರ್ತಲ್ಲಿ, ಸೆಮಿ ಆ್ಯರಿಡ್ ರೀಜನ್ನು ನಾರ್ತಲ್ಲಿ. ಓಕೆ, ಹ್ಯೂಮಿಡ್ ಸಬ್ ಟ್ರಾಪಿಕಲ್ ಆ್ಯಂಡ್ ಸೆಮಿ ಆ್ಯರಿಡ್ಡು, ಆ್ಯರಿಡ್ಡು, ಡ್ರೈ, ಟ್ರಾಪಿಕಲ್ ವೆಟ್ಟು, ಎಲ್ಲ ಥರ ಕ್ಲೈಮೇಟು ಅರೆವಾಳಿ ರೇಂಜಲ್ಲಿದೆ. ಯಾಕಂದರೆ 4 ಸ್ಟೇಟ್ ಅಲ್ವಾ, 4 ಸ್ಟೇಟ್ ನೀವು ಕನ್ಸಿಡರ್ ಮಾಡಬೇಕು ಅಲ್ಲಿ ಕ್ಲೈಮೇಟ್ ಯಾವ ಥರ ಇದೆ ಅಂತ. ಓಕೆ, ಸಾಯಿಲ್, ಎಸ್ಪೆಷಲಿ ಸಾಯಿಲ್ ಅಂದರೆ ಅದರೊಳಗೆ ಏನೇನು ಮಿನರಲ್ಸ್ ಇರುತ್ತೆ, ಯಾವುದು ಕ್ವಾಟ್ಸು, ಮಾರ್ಬಲು, ಚಿಸ್ಟು. ಓಕೆ, ಫರ್ಟೈಲ್ ಅಲಿವೇಲ್ ಸಾಯಿಲ್ ಇದೆ ಇಲ್ಲಿ, ಇಸ್ ಕಾಮನ್ನು. ಓಕೆ, ವೈಲ್ ರಾಕಿ ಆ್ಯಂಡ್ ಸ್ಯಾಂಡಿ ಸಾಯಿಲ್ಸ್ ಕೂಡ ಸಿಗುತ್ತೆ. ಅಲಿವೇಲ್ ಸಾಯಿಲ್, ಫರ್ಟೈಲ್ ಅಲಿವೇಲ್ ಸಾಯಿಲ್ ನೆನ್ಪಿಟ್ಕೊಳ್ಳಿ. ಮಿನರಲ್ಸ್, ಖನಿಜಗಳು, ಖನಿಜಗಳು ಇಂಪಾರ್ಟೆಂಟ್. ಮಿನರಲ್ ರಿಚ್, ಸಂಪತ್ಭರಿತವಾಗಿದೆ ಅರಾವಳಿ ಏನಿದೆ, ಮಿನರಲ್ ಖನಿಜಗಳಿಂದ ಸಂಪತ್ಭರಿತವಾಗಿ ಕೂಡಿದೆ. ಮೆಟಾಲಿಕ್, ನಾನ್ ಮೆಟಾಲಿಕ್. ಓಕೆ, ಮೆಟಾಲಿಕ್, ನಾನ್ ಮೆಟಾಲಿಕ್, ಫ್ಯೂಯಲ್ ಮಿನರಲ್ಸ್ ಎಲ್ಲ ಇದ್ದಾವೆ ಇಲ್ಲಿ. ಓಕೆ, ಯಾವುದು ಮೆಟಾಲಿಕ್ ಅಂತಂದರೆ ನೋಡಿ, ಲೆಡ್, ಜಿಂಕು, ಕಾಪರು ಹೇಳಿದ್ನಲ್ವ ಆವಾಗಲೇ. ಕಮೆಂಟ್ ಮಾಡಿದವ್ರಿಗೆ ಇದು ಗೊತ್ತಾಗುತ್ತೆ. ಕಾಪರ್, K3 ಮೈನ್ಸ್, K3 ಮೈನ್ಸ್ ಕೇಳಿದ್ನಲ್ಲ ಆವಾಗಲೇ, ನೋಡಿ ಇಲ್ಲೇ ಇದೆ ನೋಡಿ, K3 ಕಾಪರ್ ಬೆಲ್ಟ್ ರಿಸರ್ವ್, ನಿಕ್ಷೇಪ. K3 ನಿಕ್ಷೇಪಗಳ, ಕಾಪರ್ ನಿಕ್ಷೇಪ ಇದೆ. ತಾಮ್ರದ ನಿಕ್ಷೇಪಗಳು K3ನಲ್ಲಿ. ಓಕೆ, ತಾಮ್ರದ ನಿಕ್ಷೇಪಗಳು K3ನಲ್ಲಿ. ಸಿಲ್ವರ್ ಕೂಡ ಸಿಗುತ್ತೆ. ನಾನ್ ಮೆಟಾಲಿಕ್ ಅಂತಂದರೆ ಮೆಟಲ್ ಇಲ್ಲದೆ ಇರುವಂಥದ್ದು, ಮಾರ್ಬಲ್ಲು, ಲೈಮ್ ಸ್ಟೋನು, ಗ್ರಾನೈಟು ಇವೆಲ್ಲ ಅಲ್ಲಿ ಸಿಗುತ್ತೆ. ಓಕೆ, ಎಸ್ಪೆಷಲಿ ಗ್ರಾನೈಟ್ ಏನಿದೆ ವೈಡ್ಲಿ ಅವೈಲೇಬಲ್ ಅಕ್ರಾಸ್ ರೇಂಜ್, ಮೈಕಾ ಅದರಲ್ಲೂ ಕೂಡ. ಓಕೆ, ಇದು ಇಂಪಾರ್ಟೆಂಟ್. ರಾಕ್ ಫಾಸ್ಫೇಟ್ ಕೂಡ ಇದೆ. ಕ್ರಿಟಿಕಲ್ ಮಿನರಲ್ಸ್, ಎಲ್ಲರ ಕಣ್ಣು ಇರೋದು ಇದರಲ್ಲಿ. ಕ್ರಿಟಿಕಲ್ ಮಿನರಲ್ಸ್ ನಮಗೆ ಏನು ಬೇಡ, ಮೆಟಾಲಿಕ್ ಬೇಡ, ನಾನ್ ಮೆಟಾಲಿಕ್ ಬೇಡ, ನಮ್ಗೆ ಏನು ಬೇಕು, ಕ್ರಿಟಿಕಲ್ ಮಿನರಲ್ಸ್ ಬೇಕು. ದೊಡ್ಡ ದೊಡ್ಡ ಕಂಪನಿಗಳಿಗೆ, ದೊಡ್ಡ ದೊಡ್ಡ ಬಂಡವಾಳಶಾಹಿ ಕ್ಯಾಪಿಟಲಿಸ್ಟ್ ಕಂಪನಿಗಳಿಗೆ ಏನು ಬೇಕು, ನಿಕ್ಷೇಪಗಳು ಬೇಕು. ಎಂಥ ನಿಕ್ಷೇಪಗಳು ಬೇಕು, ಕ್ರಿಟಿಕಲ್ ಮಿನರಲ್ಸ್. ಇದರ ಬೆಲೆ ಏನು ಜಾಸ್ತಿ. ಯಾವುದು ಕ್ರಿಟಿಕಲ್ ಮಿನರಲ್? ಯುರೇನಿಯಂ, ಥೋರಿಯಂ ಅಲ್ವಾ, ಇದ್ರ ಬೆಲೆ ಜಾಸ್ತಿ. ಯಾಕಂದ್ರೆ ಸಿಗಲ್ಲ ನಮ್ಮ ಇಂಡಿಯಾದಲ್ಲಿ ಅಷ್ಟಾಗಿ ಅಲ್ವಾ. ಆಸ್ಬೆಸ್ಟೋಸ್ ಅದು ಕೂಡ ಅಲ್ಲಿ ಸಿಗುತ್ತೆ. ಮೆಟಾಮಾರ್ಫಿಕ್ ರಾಕ್ ಕೂಡ ಇದೆ ಅಲ್ಲಿ. ಓಕೆ, ಅದಕ್ಕೆ ಯುರೇನಿಯಂ, ಥೋರಿಯಂನ ತೆಗಿಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ, ಎಲ್ಲರ ಕಣ್ಣು ಅರಾವಳಿ ಮೇಲಿದೆ. ಎಲ್ಲ ಬಂಡವಾಳಶಾಹಿಗಳ ಕಣ್ಣು, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಕಣ್ಣು. ಗೋರ್ಮೆಂಟು ಸಮ್ಟೈಮ್ಸ್ ಅನ್ಬೇಕಾಗತ್ತೆ, ಅವ್ರು ಆಡಿಸ್ದಂಗೆ ಆಟ ಆಡ್ತಾ ಇರ್ತಾರೆ. ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ಚಳುವಳಿ ನಡೀತಾ ಇದೆ. ಡೈರೆಕ್ಟಾಗಿಯೋ ಇಂಡೈರೆಕ್ಟಾಗಿಯೋ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಕೊಡಬೇಕು. ಅಲ್ಲಿ ಹೋಗಿನೇ ಕೊಡಬೇಕಂತೇನಿಲ್ಲ. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತಾರೆ ತುಂಬ ಜನ, ಅಲ್ಲೇನು ಮಾಡಿ, ಒಂದು ಪೋಸ್ಟ್ ಮಾಡಿ, ಟ್ವಿಟರಲ್ಲಿ ರೀಪೋಸ್ಟ್ ಮಾಡಿ, ರೀಟ್ವೀಟ್ ಮಾಡಿ, ಅದರಿಂದ ಅವ್ರ ಮನೋಬಲ ಕೂಡ ಹೆಚ್ಚುತ್ತೆ ಚಳುವಳಿ ಮಾಡೋರದು. ಅಷ್ಟು ನಾವು ಮಾಡ್ಬೋದು, ಅಷ್ಟಕ್ಕೂ ನಾವು ಹೆದರ್ಕೊಂಡು ಕೂಡೋ ಅವಶ್ಯಕತೆ ಇಲ್ಲ ಅಷ್ಟಕ್ಕೆಲ್ಲ ಅಲ್ವಾ. ಸರ್ಕಾರಿ ಅಧಿಕಾರಿಗಳಾಗೋರು, ಸಮಾಜ ಸೇವೆ ಮಾಡ್ಬೇಕಂತಿರೋರು, ಇಷ್ಟಾದರೂ ನಾವು ಮಾಡಲೇಬೇಕು, ನಮ್ಮ ನೈತಿಕತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಜೆಮ್ ಸ್ಟೋನ್ಸ್ ಕೂಡ ಅಲ್ಲಿದೆ, ಜೆಮ್ ಸ್ಟೋನ್ಸ್. ಓಕೆ, ಎಮರಲ್ಸ್ ಆ್ಯಂಡ್ ಗಾರ್ನೆಟ್ಸಲ್ಲಿ ಸಿಗುತ್ತೆ. ಈಗೇನಾಗಿದೆ, ಪ್ರೆಸೆಂಟಲ್ಲಿ ಮೈನಿಂಗ್ ಆ್ಯಕ್ಟಿವಿಟಿ ಫ್ರೀಸ್ ಆಗಿದೆ, ಪ್ರೈವೇಟ್ ಮಾಡಿದ್ದಾರೆ ಒಂದಿಷ್ಟು. ಲೈಕ್ ಟೈಗರ್ ರಿಸರ್ವ್ಸ್ ಎಲ್ಲಿ ಬರುತ್ತೆ, ಎಕೋ ಸೆನ್ಸಿಟಿವ್ ಝೋನ್ ಬರುತ್ತೆ, ಅಲ್ಲಿ ತೆಗೆದುಹಾಕಿದ್ದಾರೆ. ಬಟ್ ನ್ಯೂ ಲೀಸಸ್ ಏನು ಮಾಡಿದ್ದಾರೆ, ಫ್ರೀಸ್ ಮಾಡಿದ್ದಾರೆ. ಓಕೆ, ನ್ಯೂ ಲೀಸಸ್ ಕೊಡೋದು, ನೀವು ಹೊಸದಾಗಿ ಬೇರೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ಮಾಡಿದ್ದಾರೆ, ಫ್ರೀಸ್ ಮಾಡಿದ್ದಾರೆ. ಡಿಸೆಂಬರಲ್ಲಿ ಕೊಡಬೇಕಂತ ಮತ್ತೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾಗಿತ್ತು, ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ 100 ಮೀಟರ್ಸ್, ಬಿಲೋ 100 ಮೀಟರ್ಸ್ ಏನಾದರೂ ಮಾಡ್ಕೊಳ್ಳಿ ಅಂತ. ಬಟ್ ಬಿಲೋ 100 ಮೀಟರ್ಸೇ ಎಲ್ಲ ಇರೋದಲ್ಲಿ. ಕಾಡು ಪ್ರಾಣಿಗಳು, ವನ್ಯಜೀವಿಗಳು, ಪ್ರೊಟೆಕ್ಟೆಡ್ ಏರಿಯಾಸು ಎಲ್ಲ ಅಲ್ಲೇ ಇರೋದು ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಚಳುವಳಿ ನಡೀತಾ ಇದೆ. ಬೇಡ, ಇದು ವಾಪಸ್ ತೊಗೋಬೇಕು ಅಂತ. ರಿವರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನದಿಗಳು, ಅಲ್ಲಿ ಯಾವ್ಯಾವ ನದಿಗಳು ಹುಟ್ಟುತ್ತಾವಲ್ವಾ, ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ ಇದೆ. 4 ನದಿಗಳು ಅರಾವಳಿ ಬೆಟ್ಟದಲ್ಲಿ ಹುಟ್ಟುಕೊಳ್ತವೆ, ಉಗಮ ಆಗ್ತವೆ. 4 ನದಿಗಳು ಅರಾವಳಿ ಬೆಟ್ಟದಲ್ಲಿ ಉಗಮ ಆಗುತ್ತೆ. ಒಂದನೇದ್ದು ಲೂನಿ, ಪುಷ್ಕರ್ ವ್ಯಾಲಿ ಅಜ್ಮೀರ್ ಹತ್ರ ಅದೇನಾಗುತ್ತೆ ಹುಟ್ಟುತ್ತೆ. ರನ್ ಆಫ್ ಕಚ್ ಗುಜರಾತ್ನಲ್ಲಿ ಹೋಗಿ ಅಲ್ಲಿ ಸೇರಿಕೊಳ್ಳುತ್ತೆ. ಸಾಬರಮತಿ ಎಲ್ಲಿ ಹುಟ್ಟುತ್ತೆ, ಉದಯ್ಪುರ್ ಡಿಸ್ಟಿಕ್ ಅರಾವಳಿನಲ್ಲೇ ಹುಟ್ಟುತ್ತೆ. ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಗಲ್ಫ್ ಆಫ್ ಕಂಬಟ್. ಬಾನಸ್ ರಿವರ್ ಅರಾವಳಿನಲ್ಲೇ ಹುಟ್ಟುತ್ತೆ, ಅದು ಕೂಡ ಮೇಜರ್ ಟ್ರಿಬ್ಯೂಟರಿ ಆಫ್ ಚಂಬಲ್ ರಿವರ್ನ ಟ್ರಿಬ್ಯೂಟರಿ ಯಾವುದು, ಬಾನಸ್, ನೆನ್ಪಿಟ್ಕೊಳ್ಳಿ.
ಸುಹಿಬಿ ರಿವರ್ ಅರಾವಳಿಲೇ ಹುಟ್ಟುತ್ತೆ, ಹರಿಯಾಣ ಡೆಲ್ಲಿ ಕಡೆ ಹರಿಯುತ್ತೆ. ಓಕೆ, ಸಿಗ್ನಿಫಿಕೆಂಟ್ ರಿವರ್ಸ್ ಲೈಕ್ ಚಂಬಲ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಆಲ್ಸೋ ಡ್ರೈನ್, ಇಲ್ಲೆಲ್ಲ ಹರಿಯುತ್ತೆ. ಓಕೆ, ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆ, ಅಲ್ಲಿ ಜೀವ ವೈವಿಧ್ಯತೆ ಯಾವ ಥರ ಇದೆ, ವೆಜಿಟೇಷನ್ ಯಾವ ಥರ ಅಲ್ಲಿ ಪ್ರಾಣಿಗಳಿದ್ದಾವೆ, ಯಾವ ಥರ ಮರಗಳಿದ್ದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೇನ್ಲಿ ಡ್ರೈ ಡೆಸಿಡಿಯಸ್, ಡ್ರೈ ಒಣ ಎಲೆಯುದುರುವ ಕಾಡುಗಳು. ಡ್ರೈ ಡೆಸಿಡಿಯಸ್ ಅಂದ್ರೇನು? ಒಣ ಎಲೆಯುದುರುವ ಕಾಡುಗಳು. ಸ್ಕ್ರಬ್ ಲ್ಯಾಂಡ್ ಅಂದರೆ ಮುಳ್ಳು ತಂತಿ, ಮುಳ್ಳಿನ ಗಿಡಗಳು, ಆ ಥರ ಎವರ್ಗ್ರೀನ್ ಪ್ಯಾಚಸ್ ಕೂಡ ಇದೆ ಮೌಂಟ್ ಅಬೂನಲ್ಲೆಲ್ಲ. ಓಕೆ, ಮೌಂಟ್ ಅಬೂನಲ್ಲಿ ಎವರ್ಗ್ರೀನ್ ಪ್ಯಾಚಸ್ ಕೂಡ ಏನಿದೆ ಇದೆ. ವೈಲ್ಡ್ ಲೈಫ್ ಏನೇನು ಸಿಗುತ್ತೆ ಅಲ್ಲಿ, ಹೈನ್ಸು, ಕರಲ್ಸು, ಇಂಡಿಯನ್ ವಾಲ್ಸು, ಸ್ಲಾತ್ ಬಿಯರ್, ಇವೆಲ್ಲ ಕೂಡ 200 ಬರ್ಡ್ಸ್ ಕೂಡ ಅಲ್ಲಿ ಇದ್ದಾವೆ. ಇಷ್ಟೆಲ್ಲದಕ್ಕೂ ಕಷ್ಟ ಆಗುತ್ತೆ ಕೊಟ್ಬಿಟ್ರೆ, 100 ಮೀಟರ್ಸ್ ಅಂತ ಒಂದು ಕ್ರೈಟೀರಿಯಾ ಮಾಡಿ ಕೊಟ್ಬಿಟ್ರೆ ಅವೆಲ್ಲದಕ್ಕೂ ಕಷ್ಟ ಆಗುತ್ತೆ. ನ್ಯಾಷನಲ್ ಪಾರ್ಕ್ ನೋಡಿ, ಇಷ್ಟೆಲ್ಲ ನ್ಯಾಷನಲ್ ಪಾರ್ಕ್ ಕೂಡ ಇದೆ ಇದೇ ರೇಂಜಲ್ಲಿ. ಸರಿಸ್ಕಾ ಟೈಗರ್ ರಿಸರ್ವ್, ರಣಥಂಬೂರ್ ನ್ಯಾಷನಲ್ ಪಾರ್ಕು, ಮೌಂಟ್ ಅಬೂ ವೈಲ್ಡ್ ಲೈಫ್ ಸೆಂಚುರಿ, ಓಕೆ, ಕುಂಬಲ್ಗರ್ ವೈಲ್ಡ್ ಲೈಫ್ ಸೆಂಚುರಿ, ಹರಿಯಾಣ ಡೆಲ್ಲಿ, ಇಲ್ಲೂ ಕೂಡ 3 ಇದೆ. ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕು, ಅಸೋಲಾ ಬಟ್ಟಿ ವೈಲ್ಡ್ ಲೈಫ್ ಸೆಂಚುರಿ, ಬಿಂದ್ವಾಸ್ ವೈಲ್ಡ್ ಲೈಫ್ ಸೆಂಚುರಿ. ಓಕೆ, ಇವೆಲ್ಲವೂ ನೆನ್ಪಿಡ್ಬೇಕು ನೀವು, ಕೇಳ್ತಾರೆ, ಇಂಪಾರ್ಟೆಂಟು. ಓಕೆ, ವೆಟ್ಲ್ಯಾಂಡ್ಸ್, ರಾಮ್ಸರ್ ಸೈಟ್ಸ್, ಅದರಲ್ಲಿ 2 ರಾಮ್ಸರ್ ಸೈಟ್ಸ್. ವೆಟ್ಲ್ಯಾಂಡ್ಸ್ ನೋಡಿ, ರಾಮ್ಸರ್ ಸೈಟ್ ಯಾವುದಪ್ಪ, ಇದು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಹರಿಯಾಣ ರಾಮ್ಸರ್ ಸೈಟು, ಬಿಂದ್ವಾಸ್ ವೈಲ್ಡ್ ಲೈಫ್ ಸೆಂಚುರಿ ಹರಿಯಾಣ ಇಸ್ ಅ ರಾಮ್ಸರ್ ಸೈಟು. ಏನು ಹ್ಯೂಮನ್ ಮೇಡ್ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ ಇದು. ಓಕೆ, ಇದು ಕೂಡ ರಾಮ್ಸರ್ ಸೈಟು, 96ನೇ ರಾಮ್ಸರ್ ಸೈಟ್ಸು, ಡಿಸೆಂಬರ್ 2025 ಮಾಡಿದ್ದಾರೆ. ಬಟ್ ಏನು ಮಾಡ್ತಾ ಇದ್ದೀವಿ ಅಲ್ಲಿ ನಾವು, ಮೈನಿಂಗಿಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ ಅಲ್ವಾ, ಕೊಡಬಾರ್ದು, ಅದನ್ನು ವಾಪಸ್ ತೊಗೋಬೇಕು. ಅದನ್ನೆಲ್ಲ ಏನಿದೆ ಗೌರ್ಮೆಂಟ್ ಇದನ್ನು ಇಂಟರ್ವೆನ್ ಆಗಿ ಒಂದು ಲಾನ ಮಾಡಬೇಕು, ಒಂದು ಗೆಜೆಟನ್ನು, ಒಂದು ಸ್ಟೇಟ್ಮೆಂಟ್ ಆದರೂ ಕೊಡಬೇಕು. ನಾಟ್ ಬೈ ಟಾಕ್, ಬೈ ರಿಪೋರ್ಟ್ಸ್. ಓಕೆ, ಮಾತಲ್ಲಿ ಬೇಡ, ಕೃತಿಲಿ ಇರಲಿ ಅಂತ ನಾವು ಹೇಳ್ತೀವಲ್ವ, ಆ ಥರ. ಸಿಲ್ಸೇರ್ ಲೇಕ್ ರಾಜಸ್ಥಾನದಲ್ಲಿ, ಅದು ರಾಮ್ಸರ್ ಸೈಟ್ ಇದೆ. 96ನೇದ್ದು ಡಿಸೆಂಬರ್ 2020 ಇದನ್ನು ಏನು ಮಾಡಿದರು, ಘೋಷಣೆ ಮಾಡಿದರು. ಓಕೆ, ಇದು ಕೂಡ ರಾಮ್ಸರ್ ಸೈಟ್ ಇದೆ ನೋಡಿ, ಜೂನಲ್ಲಿ ಘೋಷಣೆ ಮಾಡಿದ್ದು. ಮೆನಾರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸು, ಅದು ಕೂಡ. ಸಹಿಬಿ ಪ್ಯಾಲಿಯೋಚನಲ್ ವೆಟ್ಲ್ಯಾಂಡ್ಸು, ಅದು ವೆಟ್ಲ್ಯಾಂಡ್, ಇದು ರಾಮ್ಸರ್ ಸೈಟ್ ಅಲ್ಲ. ಉದಯ್ಪುರ್ ಲೇಕ್ಸು, ಇವೆಲ್ಲದಕ್ಕೂ ಏನಿದೆಯಲ್ಲ, ಎಲ್ಲ ಒಂದು ವೆಟ್ಲ್ಯಾಂಡ್ಸ್, ಜೌಗು ಪ್ರದೇಶಗಳಿಗೆ ತುಂಬ ಕಷ್ಟ ಆಗುತ್ತೆ. ಈ ಜೌಗು ಪ್ರದೇಶಗಳಿಗೆ ತುಂಬ ಕಷ್ಟ ಆಗುತ್ತೆ, ಅವೆಲ್ಲ ನಶಿಸಿ ಹೋಗ್ಬಿಡ್ಬೋದು ಆ ಥರ ಒಂದು ಪರ್ಮಿಷನ್ ಕೊಟ್ಟರೆ. ಜೋಗ್ರಫಿಕಲ್ ಎನ್ವಿರಾನ್ಮೆಂಟಲ್ ಸಿಗ್ನಿಫಿಕೆನ್ಸ್ ಏನಾಗುತ್ತೆ, ಬ್ಯಾರಿಯರ್, ಡೆಸರ್ಟಿಫಿಕೇಷನ್, ಗ್ರೇಟ್ ಗ್ರೀನ್ ವಾಲ್ ಅಂತ ಆ್ಯಕ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಲ್ವಾ. ಡೆಸರ್ಟಿಫಿಕೇಷನ್ ಅಂದರೆ ಈಸ್ಟ್ ರಾಜಸ್ಥಾನ್ ಪಾರ್ಟ್ನ ಡೆಸರ್ಟ್ ಆಗೋದು ತಡೀತಿದೆ. ಯಾವುದು, ಈ ಅರಾವಳಿ ಹಿಲ್ಸು ಇದು ಇದೆ ಅಲ್ವಾ, ಇದು ರಾಜಸ್ಥಾನ್ ಇದೆ. ಈ ಕಡೆ ಪಾರ್ಟ್ ಎಲ್ಲ ಡೆಸರ್ಟ್ ಇದೆ, ಅಂದರೆ ಮರುಭೂಮಿ ಇದೆ. ಈ ಕಡೆ ಎಲ್ಲ ಕಾಡಿದೆ. ಇದು ಇಲ್ಲದೆ ಇದ್ದಿದ್ರೆ ಈ ಕಡೆ ಪಾರ್ಟ್ ಎಲ್ಲ ಮರುಭೂಮಿ ಆಗೋ ಚಾನ್ಸಸ್ ಇರ್ತಿತ್ತು. ಪ್ರಿವೆಂಟ್ ಎಕ್ಸ್ಪಾಂಡಿಂಗ್ ನೋಡಿ, ಥಾರ್ ಡೆಸರ್ಟ್ ಎಕ್ಸ್ಪಾಂಡಿಂಗ್ ಆಗೋದು ಅನ್ನೋದು ತಡೀತಾ ಇದೆ. ಗಂಗಾ ಫರ್ಟೈಲ್ ಲ್ಯಾಂಡ್ ಇದೆ, ಫಲವತ್ತಾಗಿ ಇದ್ದಾಳೆ ಗಂಗಾ ನದಿ, ಫಲವತ್ತಾಗಿದೆ. ಗಂಗಾ ನದಿ ಭೂಮಿ ಹರಿಯುವಂಥ ಗಂಗಾ ಪ್ಲೇನ್ ಏನಿದೆ ಫಲವತ್ತಾಗಿದೆ ಅಂತಂದರೆ ಅದಕ್ಕೆ ಕಾರಣನೇ ಅರಾವಳಿ ಹಿಲ್ಸು, ಇಲ್ಲಾಂದರೆ ತುಂಬ ಕಷ್ಟ ಆಗೋಗಿರೋದು. ಇದು ಕ್ಲೈಮ್ಯಾಟಿಕ್ ರೆಗ್ಯುಲೇಟರ್ ಆಗಿ ಕೂಡ ಆ್ಯಕ್ಟ್ ಆಗುತ್ತೆ. ಮಾನ್ಸೂನ್ ವಿಂಡ್ಸನ್ನು ತಡೆಯುತ್ತೆ, ದೊಡ್ಡ ದೊಡ್ಡ ವಿಂಡು, ರೈನ್ ಬ್ಯಾರಿಯರ್ ಕ್ಲೌಡ್ಸನ್ನು ತಡೆಯುತ್ತೆ. ತುಂಬ ಇದರಿಂದ ಹೆಲ್ಪ್ ಆಗ್ತಾ ಇದೆ. ಎಂಡಾಮೆಂಟಲ್ ಥ್ರೆಟ್ಸ್ ಏನಿದೆ, ವ್ಯಾನಿಷಿಂಗ್ ಆಫ್ ದಿ ಹಿಲ್ಸ್ ಹೋಗ್ತಾ ಇದೆ. 2018 ಸ್ಟಡಿ ರಿಪೋರ್ಟ್ ಹೇಳ್ತಾ ಇದೆ 31 ಔಟ್ ಆಫ್ 128 ಹಿಲ್ಸ್ ರಾಜಸ್ಥಾನ್ ಹ್ಯಾಡ್ ಕಂಪ್ಲೀಟ್ಲಿ ಡಿಸಪಿಯರ್ಡ್, ಇಲ್ಲಿಗಲ್ ಮೈನಿಂಗ್ ಮಾಡಿ 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 ಮಾಡಿ. ರಿಸೋರ್ಸ್ ಏನಾಗ್ತಾ ಇದೆ, ಡಿಪ್ಲೀಷನ್ ಆಗ್ತಾ ಇದೆ, ರಿಸೋರ್ಸಸ್ಸು ಕಮ್ಮಿ ಆಗ್ತಾ ಇದೆ. ಗ್ರೌಂಡ್ ವಾಟರ್ ಟೇಬಲ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅದರಿಂದ. ಓಕೆ, ಸೊ ಇದೆಲ್ಲ ಥ್ರೆಟ್ಸು ಹೇಳಿದ್ನಲ್ಲ. ಆ್ಯಸ್ ಯೂಶ್ವಲ್ ನಾವು ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನು ನಾವು ತೊಗೊಳ್ಳೇಬೇಕು, ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. UPSC 2018 ಬಂದಿತ್ತು ನೋಡಿ. ವಿತ್ ರಿಸ್ಪೆಕ್ಟ್ ಟು ಇಂಡಿಯನ್ ಡೆಸರ್ಟ್, ಥಾರ್ ಡೆಸರ್ಟು, ಇಟ್ ಬೌಂಡೆಡ್ ಬೈ ದಿ ವೆಸ್ಟ್ ಬೈ ದಿ ಇಂಡಸ್ ರಿವರ್, ಬೌಂಡೆಡ್ ಬೈ ದಿ ಈಸ್ಟ್ ಬೈ ದಿ ಅರಾವಳಿ ರೇಂಜ್, ಇಟ್ ಹ್ಯಾಸ್ ಅ ಸ್ಯಾಂಡ್ ಡ್ಯೂನ್ಸ್ ಕ್ರೆಸೆಂಟ್ ಶೇಪ್. ಎಸ್, ಕರೆಕ್ಟ್. ಅದು ಅರಾವಳಿ ರೇಂಜಿಂದನೇ ಅಲ್ವಾ ಈಸ್ಟಲ್ಲಿರೋದು ಅಲ್ವಾ, ವೆಸ್ಟ್ ಬೈ ಇಂಡಸ್ ಅಲ್ಲ, ರೈಟ್. ಸೊ ಇದಕ್ಕೆ ಆನ್ಸರ್ ಹೇಳಿ ನೋಡೋಣ, ಕಮೆಂಟ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ, ವಿಲ್ ಸಿ ಏನು ನೀವು ಆನ್ಸರ್ ಕೊಡ್ತೀರಾ ಅಂತ. ಇನ್ನೊಂದು, ಅರಾವಳಿ ರೇಂಜ್ ಈಸ್ ಆನ್ ಎಕ್ಸಾಂಪಲ್ ಆಫ್, ಹೇಳಿದ್ನಲ್ಲ, ಬ್ಲಾಕ್ ಮೌಂಟೇನ್. ಅರಾವಳಿ ಇಸ್ ಎಕ್ಸಾಂಪಲ್ ಆಫ್ ಬ್ಲಾಕ್ ಮೌಂಟೇನ್. ನೋಡಿ ಹೇಳಿದ್ನಲ್ಲ, ಮೇನ್ಸಲ್ಲೂ ಕೂಡ ಏನಾಗ್ಬೋದು, ಪ್ರಶ್ನೆ ಬರ್ಬೋದು. ಓಕೆ, ಈ KS ಮೇನ್ಸ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಜನವರಿನಲ್ಲಿ. ಗಾಡ್ ಗ್ರೇಸ್, ಬೇಗ ಪ್ರೊಸೆಸ್ ಮುಗಿದ್ರೆ ಹೊಸ ನೋಟಿಫಿಕೇಷನ್ ಕೂಡ ಬರ್ಬೋದು. ಬಂದರೆ ನೀವು ಮೇನ್ಸ್ ಪ್ರಿಪ್ರೇಷನ್ ಆಗಬೇಕಾಗತ್ತೆ, ಅಲ್ಲೂ ಕೂಡ ನಮ್ಮ ಸಹಕಾರ ನಿಮಗೆ ಇದ್ದೇ ಇರುತ್ತೆ. ಓಕೆ, ಸೊ UPSC ಮೇನ್ಸ್ GS 1ನಲ್ಲಿ 2021 ಬಂದಿದೆ. ಹೌ ಡಸ್ ದ ಅರಾವಳಿ ರೇಂಜ್ ಇನ್ಫ್ಲೂಯೆನ್ಸ್ ದಿ ಕ್ಲೈಮೆಟಿಕ್ ನಾರ್ತ್ ವೆಸ್ಟ್.
ಇನ್ನೊಂದು 2013 ಡಿಸ್ಕಸ್ ದಿ ರೋಲ್ ಆಫ್ ಅರಾವಳಿ ರೇಂಜ್ ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ. ಭಾರತದ ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಅರಾವಳಿ ಬೆಟ್ಟಗಳ ಪಾತ್ರವನ್ನು ತಿಳಿಸಿ. ಇದರ ಮೀನಿಂಗು, ಭಾರತದ ಪ್ರಾಕೃತಿಕ ಭೂಗೋಳದಲ್ಲಿ ಅರಾವಳಿ ಬೆಟ್ಟಗಳ ಪಾತ್ರವನ್ನು ವಿವರಿಸಿ. ಇದ್ರ ಮೀನಿಂಗ್ ಹೇಳ್ತಾ ಇದ್ದೀನಿ ಇಲ್ಲಿಂದಿಲ್ಲೇ ಕನ್ನಡದಲ್ಲಿ. ಇಫ್ ಪಾಸಿಬಲ್ ಯಾರಾದರೂ KS ಮೇನ್ಸ್ ಬರಿತೀರಿ ಅಂತಂದರೆ, UPSC ಮೇನ್ಸ್ ಬರಿತಿದ್ದೀರಾ ಅಂತಂದರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆದು ನಮ್ಮದು ವಾಟ್ಸಪ್ ನಂಬರ್ ಇದೆ ಅಲ್ವಾ, 6360497425 ಕಳಿಸ್ಬೋದು. ಯಾರಾದರೂ ಇಂಟ್ರೆಸ್ಟೆಡ್ ಇರೋರು KS ಮೇನ್ಸ್ ಬರಿಬೇಕು, KSಗೆ ಓದ್ತಾ ಇದ್ದೀನಿ ಅಂತಂದರೆ ವಿಲ್ ಇವ್ಯಾಲ್ಯೂಯೇಟ್, ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮ್ಮ ಟೀಮ್ ಇದೆ, ನಾವು ಮಾಡಿಸ್ತೀನಿ. ಓಕೆ, ಸೊ ಯಾರ ಇನ್ನೊಂದು ಲಾಸ್ಟ್ ಕೊನೆಯದಾಗಿ ಬೂಸ್ಟರ್ ಡೋಸ್ ನಿಮ್ಗೆ ಗೊತ್ತಿದೆ. ಬೂಸ್ಟರ್ ಡೋಸ್ 2000+ MCQs 12 months Jan to December 2025 2025 12 ತಿಂಗಳದ್ದು 2000 MCQs. ಇದು ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ, ಎಷ್ಟು ಪ್ರಶ್ನೆಗಳು ಮೊನ್ನೆ ನಡೆದಂಥ ಯಾವುದೋ KE HK ಪೇಪರಲ್ಲಿ ಬಂದಿತ್ತು ಅಂತ. ಸುಮಾರು 14 ಪ್ರಶ್ನೆಗಳು ಆರಾಮಾಗಿ ನೀವು ಹಾಕ್ಬೋದು ಅದನ್ನು ಓದಿದರೆ. ಇದು ಯಾರಿಗೆ ಬೇಕಾಗಿತ್ತಂದರೆ 6360497425 ನೀವೇನು ಮಾಡ್ಬೋದು, ಕರೆಯನ್ನು ಮಾಡ್ಬೋದು ಅಥವಾ ವಾಟ್ಸಪ್ ಆದರೂ ಮಾಡ್ಬೋದು. ನಾನು ನಿಮಗೆ ಸಹಾಯವನ್ನು ಮಾಡ್ತೀನಿ. ರೈಟ್, ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪರಿಸರವನ್ನು ಉಳಿಸೋದು ನಮ್ಮ ಕೈಲಿದೆ. ಇವತ್ತು ಅರಾವಳಿ, ಮುಂದೆ ಇನ್ನೊಂದು ಆಗ್ಬೋದು. ಆ ಥರ ಆಗಬಾರ್ದು ಅಂತಂದರೆ ಇವತ್ತಿಂದನೇ ನಾವೇನಾಗಬೇಕು, ಜಾಗೃತರಾಗಬೇಕು. ರೈಟ್, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು.